Hi, hello, namaskara. Welcome back to my YouTube channel, Carnivals26, and ನಾನು ನಿಮ್ಮ ರಂಜಿತಾ ಪ್ರಕಾಶ್. ಆ್ಯಂಡ್ ಇವತ್ತು ಸಂಡೇ ಆ್ಯಕ್ಚುಲಿ ವ್ಲಾಗ್ ಮಾಡ್ತಿರೋದು. ಸೊ ಸಂಡೇ ನಾವಿರೋದು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಿಕಾಸ್ ಆಫೀಸಲ್ಲಿ ಆನ್ಯುವಲ್ ಡೇ ಡ್ಯಾನ್ಸ್ ಪ್ರಾಕ್ಟೀಸ್ ಇರೋದ್ರಿಂದಾಗಿ. ಇವ್ರ ಹೆಸರು ನಿತಿನ್. ಏನಾಯ್ತು ಹೇಳು, ಏನಾಯ್ತು ಆನ್ಯುವಲ್ ಅವಾರ್ಡ್ ಸಮಥಿಂಗ್ ಏನೋ ಮಿಸ್ ಮಾಡಿದೆ ಅಂತ ರೇಗಿಸ್ತಿದ್ಲು. ಹೇಳಿ ಸರಿ. ಸೊ ಇವತ್ತು ಸಂಡೇ ಆಗಿರೋದು ಆ್ಯಂಡ್ ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಿಕಾಸ್ ಆಫೀಸಲ್ಲಿ ಆನ್ಯುವಲ್ ಡೇ ಇರೋದ್ರಿಂದಾಗಿ. ಸೊ ಹಾಗಾಗಿ ನಮ್ಮೆಲ್ಲ ಕೊಲೀಗ್ಸ್ ಇದ್ದಾರೆ, ಇವರೆಲ್ಲ ಫ್ರಮ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋರು. ಈಸ್ ನಿತಿನ್, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ವಿಘ್ನೇಶ್ ಅದನ್ನು ಆ್ಯಂಡ್ ಸೌಮ್ಯ ಗೊತ್ತಿರೋದೆ, ಆ್ಯಂಡ್ ವರ್ಷ ಫ್ರಮ್ ಕ್ರೆಡಿಟ್. ಓಕೆ, ನಾನು ಗೈಸ್, ಬಡೂರ್ ಮಕ್ಕಳನ್ನ ಬೆಳೆಸಿ ಹರಿಸಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟನ್ ಅನ್ನಿ. ಬೆಲ್ ಐಕಾನ್ ಟನ್ ಅನ್ನಿಸಿ. ಫುಲ್ ಫೇಮಸ್ ಆಗ್ತದೆ. ಗುರು ಎಲ್ಲಿದ್ದ ಗುರು? ಇದು ನಮ್ಮ ಹೆಡ್ ಆಫೀಸ್ ಆ್ಯಕ್ಚುಲಿ. ಸೊ ಇಲ್ಲಿ ನಾನು ಬಂದಿರೋದು ಫಸ್ಟ್ ಟೈಮು. ಸೊ ನಾವು ಯೂಶ್ವಲಿ ಯಾವಾಗಲೂ ರೀಜನಲ್ ಆಫೀಸಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ, ಬಟ್ ಇವತ್ತು ಬಂದು ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ಹಾಗಾಗಿ ಹೆಡ್ ಆಫೀಸಿಗೆ ಬಂದು ಪ್ರಾಕ್ಟೀಸ್ ಮಾಡ್ತೀವಿ. ಇದು ಕೆಫೆಟೇರಿಯಾ ಆ್ಯಂಡ್ ಸಿಕ್ಕಾಬಟ್ಟೆ ಏನಂತಾರೆ ತುಂಬಾ ಚೆನ್ನಾಗಿದೆ ಕೆಫೆಟೇರಿಯಾ. ಸುತ್ತಮುತ್ತ ಬಿಚಾನ್ ಏನಂತಾರೆ ನೇಚರ್ ಇದೆ. ಸೊ ಐ ವಿಲ್ ಶೋ ಯು ಗೈಸ್ ವೇಟ್. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಯಾ, ಆ್ಯಕ್ಚುಲಿ ತುಂಬ ಜನ ಬರಬೇಕಾಗಿತ್ತು, ಅಂದರೆ ಇನ್ನೂ 2-3 ಬರಬೇಕಾಗಿತ್ತು, ಬಟ್ ಅವ್ರು ಬಂದಿಲ್ಲ ಬಿಕಾಸ್ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇಂದಾಗಿ. ಸೊ ಹಾಗಾಗಿ ನಾವೇ ಒಂದು 5 ಪೀಪಲ್ ಪ್ರಾಕ್ಟೀಸ್ ಮಾಡ್ತಿರೋದು ಇವಾಗ. ಸೊ ಆ್ಯಂಡ್ ಸಂಡೇ ಹೊತ್ತು ಪ್ರಾಕ್ಟೀಸ್ ಮಾಡಬೇಕಾ ಅಂತ ಅನ್ಸುತ್ತೆ ಬಿಕಾಸ್ ಈ ವಾರ ಫಿಫ್ತ್ ವೀಕಲ್ಲಿ ಯಾವುದೇ ಬ್ಯಾಂಕ್ ರಜಾ ಇರೋದಿಲ್ಲ. ಸೊ ಹಾಗಾಗಿ ಅದು ಕೂಡ ಒಂಥರ ಬೇಜಾರು ಅಂತ ಹೇಳ್ಬೋದು ನನಗೆ. ಮತ್ತೆ ಕೆಲಸ ಆ್ಯಂಡ್ ಇನ್ನೊಂದೇನಂದರೆ ನೆಕ್ಸ್ಟ್ ಕಮಿಂಗ್ ವೀಕ್ ಫಸ್ಟ್ ವೀಕ್ ಆಗಿರುತ್ತೆ. ಸೊ ಅವಾಗೂ ಕೂಡ ಸ್ಯಾಟರ್ಡೇ ಕೂಡ ಕೆಲಸ ಮಾಡಬೇಕು. ಸೊ ಕಂಟಿನ್ಯೂಸ್ ಆಗಿ 2 ಸ್ಯಾಟರ್ಡೇಸ್ ವರ್ಕ್ ಮಾಡ್ತಿದ್ದೀವಿ. ಎಸ್, ಈಗ ತೋರಿಸ್ತೀನಿ ರೀ ಆಫೀಸ್ ಯಾವ ಥರ ಇದೆ ಅಂತ ಹೇಳಿ. ಸೊ ಇದು ಈ ಕಡೆ ಸ್ವಲ್ಪ ಜನ ಕೂತ್ಕೋತಾರೆ ಆ್ಯಂಡ್ ಐ ಥಿಂಕ್ ಇದು ಸ್ಮಾಲ್ ಕಿಚನ್ ಅನ್ಕೋತೀನಿ. ಆ್ಯಂಡ್ ಇದಾದಮೇಲೆ ಈ ಕಡೆಗೂ ಕೂಡ ಕೆಫೆಟೇರಿಯಾ ಇದೆ ಆ್ಯಂಡ್ ದಿಸ್ ಸೈಡ್ ವಾಶ್ರೂಮ್ ಆ್ಯಂಡ್ ಇದು ಕೆಫೆಟೇರಿಯಾ ಆ್ಯಂಡ್ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಯಾಮನಿಯವರ ಮನೆ ಹತ್ರ ಬಂದಿರೋದು ಅಪಾರ್ಟ್ಮೆಂಟ್. ಸೊ ಇವತ್ತು ವಿ ಆರ್ ಪ್ಲಾನಿಂಗ್ ಫಾರ್ ದ ಶೂಟ್. ಯಾಮಿನಿ ಅಪಾರ್ಟ್ಮೆಂಟ್ಗೆ ಫ್ರೆಂಡ್ ಬರ್ತಿದ್ದಾಳೆ, ಬಿಂದು. ತೋರಿಸ್ತೀನಿ ಬಿಂದು ಯಾರು ಅಂತ. ಸೊ ನಾವಿಬ್ಬರು ಹಳೆ ಕಂಪ್ನಿಲಿ ಜೊತೆಯಾಗಿ ವರ್ಕ್ ಮಾಡಿದ್ವಿ. ಸೊ ಅವಳು ಇವಾಗ ಬರ್ತಿರೋದು, ನಾವೊಂದು ಪೇಯ್ಡ್ ಕೊಲಾಬ್ರೇಷನ್ ಇದೆ. ಸೊ ಅವಳು ಕೆಲಸ ಮಾಡ್ತಾರೋ ಕಂಪ್ನಿಲಿ ಒಂದು ಬ್ರ್ಯಾಂಡ್ಗೆ ಸೊ ಒಂದು ಕೊಲಾಬ್ರೇಟ್ ಮಾಡಬೇಕು. ಸೊ ಹಾಗಾಗಿ ನನಗದು ಮಾಡಿಕೊಡು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವಿವಾಗ ಶೂಟ್ ಮಾಡ್ತಿರೋದು. ಸೊ ಇನ್ನೂ ಊಟ ಆಗಿಲ್ಲ ನಂದು. ಯಾವನಿಗೆ ಹೇಳಿದ್ದೀನಿ ಅಡುಗೆ ಮಾಡಲಿಕ್ಕೆ. ಸೊ ರಮ್ಮ ಮಾಡಿರ್ತಾರೆ, ಅವಳು ಮಾಡಲ್ಲ, ರಮ್ಮ ಮಾಡಿರ್ತಾರೆ. ಸೊ ಇವಾಗ ಹೋಗಿ ಊಟ ಮಾಡಿ ಆ್ಯಂಡ್ ಗೊತ್ತಿಲ್ಲ ಇನ್ನೂ ಬಿಂದು ಎಷ್ಟೊತ್ತಾಗುತ್ತೆ ಬರೋದು ಅಂತ ಹೇಳಿ. ನಾನು ಪ್ರಾಕ್ಟೀಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದಿರೋದು. ಸೊ ಇವಾಗ ಊಟ ಎಲ್ಲ ಮುಗಿಸಿ ನೆಕ್ಸ್ಟು ನಮ್ಮದು ಬೇರೆ ಶೂಟ್ ಇದೆ, ಅಂದರೆ ರೀಲ್ಸ್ಗಳಿಗೆ ಸ್ವಲ್ಪ ಸಾಂಗ್ಸ್ಗಳೆಲ್ಲ ರೀಲ್ಸ್ ಮಾಡಬೇಕು. ಸೊ ಅದನ್ನು ಮಾಡಿ ಬ್ರ್ಯಾಂಡ್ ಕೊಲಾಬ್ರೇಷನ್ ಎಲ್ಲ ಮುಗಿಸಿ ದೆನ್ ಇವತ್ತು ಮನೆಗೆ ಹೋಗಬೇಕು. ನೋಡೋಣ ಎಂಟೈರ್ ಡೇ ಹೇಗಿರುತ್ತೆ ಅಂತ. ಸೊ ಆಲ್ರೆಡಿ ಇಲ್ಲೆಲ್ಲ ತುಂಬ ಜನ ಇದ್ದಾರೆ. 1 ಸೆಕೆಂಡ್. ಯಾಮಿನಿ ಫ್ರೆಂಡ್ ಕೂಡ ಬಂದಿದ್ಲು. ಅವಳು ಯಾವುದೋ ಒಂದು ಸಾಂಗ್ಗೆ ಶೂಟ್ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಮುಗಿಸಿ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗಿತ್ತು. ಸೊ ಅದಾದಮೇಲೆ ಅವ್ರು ಹೊರಟ್ರು. ಸೊ ನಾನು ಯಾಮಿನಿ ಒಟ್ಟಿಗೆ ಊಟ ಮಾಡಿದ್ವಿ. ನನಗೆ ಗೊತ್ತಿಲ್ಲ ಅವಳು ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ ಅಂತ. ಮೇ ಬಿ ಅವಳದು ಲೇಟ್ ಆಯಿತು ಅಥವಾ ನನಗೋಸ್ಕರ ವೆಯ್ಟ್ ಮಾಡ್ತಿಲ್ಲ ಗೊತ್ತಿಲ್ಲ. ಇಬ್ಬರು ಒಟ್ಟಿಗೆ ಕೂತು ಊಟನ ಮಾಡ್ಕೊಂಡ್ವಿ. 4:30 ಆಗಿತ್ತು ನಾವು ಊಟ ಮಾಡೋಷ್ಟರಲ್ಲಿ. ಅವರಮ್ಮ ಚಿಕನ್ ಸಾಂಬಾರು, ರಸಮು, ರೈಸ್ ಎಲ್ಲ ಮಾಡಿಕ್ಕಿದ್ರು. ಸೊ ಒಳ್ಳೆ ಬ್ಯಾಟಿಂಗ್ ಆಯಿತು. ನಂಗೆ ಸಿಕ್ಕಾಬಟ್ಟೆ ತೃಪ್ತಿ ಆಯಿತು. ಒಂದು ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ತು ಕೂಡ ನನಗೆ. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ನಾನು ಒಂದು ಎಕ್ಸ್ಟ್ರಾ ಬಟ್ಟೆಗಳನ್ನ ತೊಗೊಂಡೋಗಿದ್ದೆ. ನಾನು ಯಾಮನಿ ಶೂಟ್ ಮಾಡೋಣ ಅಂತ ಹೇಳಿ ರೀಲ್ಸ್ ಕೆಲವೊಂದು ಸಾಂಗ್ಸ್ನೆಲ್ಲ ಡಿಸೈಡ್ ಮಾಡಿದ್ದು. ಹಾಗಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇದು ಅವ್ರ ತಮ್ಮ. ಸೊ ನಾವು 3 ಜನ ಆಚೆ ಹೊಟ್ವಿ. ಆ್ಯಂಡ್ ಅವ್ರದ್ದೇ ಕ್ಲಬ್ ಹೌಸ್ ಇದೆ, ಅಂದರೆ ಅವ್ರದ್ದಂತಲ್ಲ, ಅಲ್ಲ ಇರೋ ಅಪಾರ್ಟ್ಮೆಂಟಲ್ಲಿ ಕ್ಲಬ್ ಹೌಸ್ ಇದೆ. ಸೊ ಅಲ್ಲಿ ಹೋಗಿ ನಾನು ಅವಳು ರಿಹರ್ಸಲ್ ಎಲ್ಲ ಮಾಡಿ ದೆನ್ ಶೂಟ್ ಮಾಡಿದ್ವಿ. ಥ್ಯಾಂಕ್ ಯು. ಬೈ ದ ವೇ, ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್. ನನ್ನ ಟಾಪ್ ಅದು. ಓಕೆ, ದಿಸ್ ಇಸ್ ದ ಟಾಪ್.
ಓ ಈ ಥರ ಟಾಪ್ ಅವ್ರು ಕೊಟ್ಟಿರೋದು. ಆ್ಯಂಡ್ ದೆನ್ ಬಿಂದುನೇ ಜ್ಯುವೆಲರಿ ಸ್ಯಾರಿ ಎಲ್ಲ ಸಿಂಪಲ್ ಸ್ಯಾರೀಸ್ ಎಲ್ಲ ತೊಗೊಂಬಂದಿದ್ಲು, ಅವಳೇ ಉಡಿಸ್ಕೊಟ್ಲು ಕೂಡ. ಅದಾದಮೇಲೆ ತುಂಬಾ ಕತ್ಲಾಗ್ತಾಯಿತ್ತು ಆ್ಯಂಡ್ ತುಂಬ ಲೇಟಾಗಿ ಬಂದಿದ್ದ ಕಾರಣ ಬೇಗ ಬೇಗ ಶೂಟ್ ಮಾಡಬೇಕಾಗಿತ್ತು. ಅವಳು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದು, ನಾನು ಸ್ವಲ್ಪ ಲೇಟಾಗಿ ಹೋದೆ. ಸೊ ಅವಳು ಶೂಟೆಲ್ಲ ಬೇಗ ಬೇಗ ಮುಗಿಸ್ಕೊಂಡ್ವಿ. ಈವನ್ ಕ್ಯಾಮ್ರಾಮನ್ನು ಕೂಡ ಕರೆಸಿದ್ಲು ಅಪಾರ್ಟ್ಮೆಂಟಲ್ಲೇ. ಸೊ ಅಲ್ಲೇ ಶೂಟ್ ಮಾಡ್ತಾಯಿದ್ವಿ. ಆ್ಯಂಡ್ ಸಿಕ್ಕಾಬಟ್ಟೆ ಡಿಫಿಕಲ್ಟ್ ಇರುತ್ತೆ. ನಾನು ಅಂದ್ಕೊಂಡೆ ತುಂಬ ಈಸಿ ಅಂತ, ಬಟ್ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಗೈಸ್. ಸೊ ಲೈಟ್ ತುಂಬ ಕಡಿಮೆ ಆಗ್ತಾಯಿತ್ತು. ಆ್ಯಂಡ್ ದೆನ್ ಕ್ಲಬ್ ಹೌಸ್ ಒಳಗಡೆ ಬಂದ್ವಿ, ಅಲ್ಲಿ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ಅದಾದ ತಕ್ಷಣ ಬಿಂದು ನನಗೆ ಪೋಸಸ್ ಆಗಿರ್ಬೋದು, ಯಾವ ಥರ ನೀನು ಅದನ್ನು ಏನೋ ಎಷ್ಟು ಕಂಫರ್ಟಬಲ್ ಆಗಿದೆ ಕ್ರಾಪ್ ಟಾಪ್ ಅನ್ನೋದ ನೀನು ಫೀಲ್ ಮಾಡಬೇಕು, ಕ್ಲೋಸ್ ಅಪ್ಪಲ್ಲಿ ತೊಗೊಳ್ಳೋದು, ಅದೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ ಆ್ಯಕ್ಚುಲಿ. ಅವಳು ಮತ್ತು ಕ್ಯಾಮ್ರಾಮನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾಯಿದ್ರು ನನಗೆ. ಆ್ಯಂಡ್ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಬಿಕಾಸ್ ತುಂಬ ಹೊತ್ತು ನಿಂತ್ಕೋಬೇಕಾಗಿ ಬಂತು. ಆ್ಯಂಡ್ ಸ್ಯಾರಿ ಬೇರೆ ಅಷ್ಟು ನನಗೆ ಚೆನ್ನಾಗಿ ಕ್ಯಾರಿ ಮಾಡೋಕ್ಕೆ ಬರೋಲ್ಲ ಸ್ಯಾರಿನ. ಅದಾದ ತಕ್ಷಣ ಮತ್ತೆ ನಾವಿಬ್ಬರು ಅದೇ ಕ್ರಾಪ್ ಟಾಪ್ನ ಜೀನ್ಸ್ಗೆ ಹಾಕ್ಕೊಂಡು ಯಾವ ಥರ ಮಾಡೆಲ್ ಕಾಣಿಸ್ತಾರೆ ಅನ್ನೋ ಥರ ತೋರಿಸ್ಬೇಕಿತ್ತು. ಸೊ ಹಾಗಾಗಿ ಮತ್ತೆ ಇನ್ನೊಂದು ಸಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾನು ಬಿಂದು ಒಂದು ಸಲ ರ್ಯಾಂಪ್ ವಾಕ್ ಮಾಡಿದ್ವಿ. ಆ್ಯಂಡ್ ಸಿಕ್ಕಾಬಟ್ಟೆ ಫನ್ ಇರ್ತಾಯಿತ್ತು. ನಂಗೆ ಅಷ್ಟು ಚೆನ್ನಾಗಿ ನಡೆಯೋಕ್ಕೂ ಬರಲ್ಲ, ಕ್ಯಾಟ್ ವಾಕ್ ಅಂತಾರೆ ಆ ಥರದ್ದೆಲ್ಲ. ಸೊ ಫೈನಲಿ ವಿ ಕಂಪ್ಲೀಟೆಡ್ ದ ಶೂಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಹೋಮ್ ಬ್ಯಾಕ್. ನನಗೆ ಸೋ ಫಕಿಂಗ್ ಟೈರ್ಡ್. ಲೆಟ್ಸ್ ಗೋ ಫಾಸ್ಟ್. ಅವ್ನು ಯಾವ ಕಡೆ ಬರ್ತಾನೆ ಅಂತ ನನಗೂ ಐಡಿಯಾನೇ ಇಲ್ಲ. ಬಾ. ಸೊ ನೀವು ಅಲ್ಲಿವರೆಗೂ ನೋಡಿದ ವಿಡಿಯೋ ನಾನು ಸಂಡೇ ಶೂಟ್ ಮಾಡಿದ್ದು. ಅದಾದಮೇಲೆ ನಾನು ಮತ್ತೆ ವ್ಲಾಗ್ ಮಾಡಿದ್ದೆ ಥರ್ಸ್ಡೇ. ಸೊ ಆಫೀಸೆಲ್ಲ ಮುಗಿಸ್ಕೊಂಡ್ವಿ. ನಾನು ನನ್ನ ಕೊಲೀಗು ತುಂಬ ದಿನ ಆಗಿತ್ತು ಮೋಮೋಸ್ನ ತಿಂದು, ಹಾಗಾಗಿ ಮೋಮೋಸ್ ತಿನ್ನೋಣ ಅಂತ ಬಂದ್ವಿ. ನಿಯರ್ ನಮ್ಮ ಆಫೀಸ್ ಹತ್ರನೇ ಇರೋವಂಥದ್ದು. ಆ್ಯಂಡ್ ಪೆರಿ ಪೌಡ್ರೆಲ್ಲ ಹಾಕ್ಕೊಟ್ಟಿರೋದ್ರ ಮೇಲೆ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ದೆನ್ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಯಾರೊಬ್ಬರು ಪೋಸ್ಟ್ ಮಾಡಿದರು, ಲೈಕ್ HSR ಅಲ್ಲಿ ವೈಟ್ ಹೌಸ್ ಕನ್ವೆನ್ಷನಲ್ಲಿ ಒಂದು ಎಕ್ಸಿಬಿಷನ್ ನಡೀತಿದೆ, ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಇದ್ರ ಬಗ್ಗೆ ಅಂತ ಹೇಳಿ. ಸೊ ನಾನು ನನ್ನ ಫ್ರೆಂಡ್ ಅಂದ್ಕೊಂಡ್ವಿ ಹೋಗೋಣ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ. ಸೊ ಇದು ನಾನು ಐ ಥಿಂಕ್ 3ರಿಂದ 4ನೇ ಸಲ ಈ ಕನ್ವೆನ್ಷನ್ ಹಾಲಿಗೆ ಬರ್ತಿರೋದು. ಆ್ಯಂಡ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇದು ಸೆಕೆಂಡ್ ಟೈಮ್ ನಾನು ಅಟೆಂಡ್ ಮಾಡ್ತಿರೋವಂಥದ್ದು. ಆ್ಯಂಡ್ ಇಲ್ಲಿ ಬರೋ ಎಲ್ಲ ಕಲೆಕ್ಷನ್ಸು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ಹ್ಯಾಂಡ್ಮೇಡ್ ಆಗಿರುತ್ತೆ. ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ ಯಾವ ಥರ ಅಂದರೆ, ಎಕ್ಸಾಂಪಲ್ ನಾವು ಬ್ರಷ್ ಏನಾದ್ರು ತೊಗೊಂಡ್ವಿ ಅಂದರೆ ಟೂತ್ ಬ್ರಷ್, ಇಟ್ಸ್ ಲೈಕ್ ಹ್ಯಾಂಡ್ಮೇಡ್ ಚಾರ್ಕೋಲಿಂದ ಎಲ್ಲ ಮಾಡಿರೋವಂಥದ್ದು. ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ ಇರುತ್ತೆ. ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ ನಮ್ಗೆ ಯಾವ ಥರ ಎಲ್ಲ ಹೆಲ್ತ್ ಬೆನಿಫಿಟ್ ಇರುತ್ತೆ ಇದರಲ್ಲಿ ಅಂತ ಹೇಳಿ. ಸೊ ವಿಚ್ ಇಸ್ ರಿಯಲಿ ಗುಡ್ ಥಿಂಗ್ ಅಲ್ವಾ. ಆ್ಯಂಡ್ ಇಲ್ಲಿ ಸಿಗೋ ಚಿಕನ್ ಕಾರಿ ಕುರ್ತೀಸ್ ಅಂತೂ ಓ ಮೈ ಗಾಡ್ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಗೈಸ್. ಬಟ್ ಏನಂದರೆ ಕಾಸ್ಟ್ ಜಾಸ್ತಿ ಅಷ್ಟೇ. ಬರೀ ಸಿಂಗಲ್ ಟಾಪ್ಗೆ 950 ರುಪೀಸ್ ಹೇಳ್ತಾರೆ. ನನಗೆ ತೊಗೊಳಕ್ಕೆ ಸಿಕ್ಕಾಬಟ್ಟೆ ಇಷ್ಟ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಬಟ್ ಏನಂದರೆ ಆಚೆ ಹೋದ್ರೆ ಇದಕ್ಕಿಂತ ಕಡಿಮೆ ಬೆಲೆಗೆ ಏನಾದ್ರು ಸಿಕ್ಕಿದಾಗ ನನಗೆ ಆ ಫೀಲ್ ಬರಬಾರ್ದಲ್ವ, ಅಂದರೆ ಜಾಸ್ತಿ ಕೊಟ್ಬಿಟ್ಟೆ ಆ ಥರದ್ದು ಅನಿಸ್ಬಾರ್ದು ಅಂತ ಹೇಳಿ ಸಮ್ಟೈಮ್ಸ್ ಬೇಡ ತೊಗೊಳ್ಳೋದು ಅನ್ಕೋತಾ ಇರ್ತೀನಿ. ಆ್ಯಂಡ್ ಡ್ರೆಸ್ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿತ್ತು, ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಕೂಡ. ಆ್ಯಂಡ್ ನೋಸ್ ಪಿನ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಸಿಲ್ವರ್ ಜ್ಯುವೆಲರೀಸ್ ಆಗಿರ್ಬೋದು, ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ನೀವು ಎಲ್ಲರೂ ವಿಸಿಟ್ ಮಾಡಬೇಕು. ಐ ಥಿಂಕ್ ಇದಿರೋದು 6th ಸೆಕ್ಟರ್ HSR ಅಲ್ಲಿ ವೈಟ್ ಕನ್ವೆನ್ಷನ್ ಹಾಲಲ್ಲಿ ನಡೀತಿರೋವಂಥದ್ದು. ಸೊ ಡೇಟ್ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಎಂಟ್ರೆನ್ಸಲ್ಲಿ, ಯಾವ ಡೇಟಿಂದ ಯಾವ ಡೇಟ್ವರೆಗೂ ಮಾತ್ರ ಇರುತ್ತೆ ಅಂತ ಹೇಳಿ. ಸೊ ದಯವಿಟ್ಟು ಚೆಕ್ಔಟ್ ಮಾಡಿ, ನಿಮಗೆ ಇಷ್ಟ ಆಗುತ್ತೆ ಕೂಡ. ಆ್ಯಂಡ್ ಸಾಕಷ್ಟು ವೆರೈಟೀಸ್ ಆಫ್ ಶೂಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಫುಡ್ ಇರುತ್ತೆ. ಆ್ಯಂಡ್ ನಿಮಗೆ ಟ್ರಯಲ್ ಮಾಡೋಕ್ಕೆ ಫುಡ್ಡನ್ನು ಕೂಡ ಇಲ್ಲಿ ಕೊಡ್ತಾರೆ. ಅದಾದ ತಕ್ಷಣ ನನಗೆ ತುಂಬ ಅಟ್ರಾಕ್ಟ್ ಅನಿಸುತ್ತೆ ಅಂದರೆ ಎಸ್ಪೆಷಲಿ ಸ್ಯಾರೀಸ್ ಗೈಸ್ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಕಾಸ್ಟ್ ಬಂದು 1850 ರುಪೀಸ್ ಅಂತೂ ನಿಜವಾಗ್ಲೂ ವರ್ತ್ ಅನಿಸ್ತು. ಬಟ್ ಯಾಕೆ ತೊಗೊಳ್ಲಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನೀವು ಹೋದರೆ ಮಾತ್ರ ಮಿಸ್ ಮಾಡ್ದಲೇ ಸ್ಯಾರೀಸ್ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹ್ಯಾಂಡ್ಮೇಡ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಕೂಡ. ಅದಾದ ತಕ್ಷಣ ನಾನೊಂದು 2-3 ಕುರ್ತೀಸ್ನ ಟ್ರೈ ಮಾಡಿದೆ. ಸೊ ಆಮೇಲೆ ಅಂದ್ಕೊಂಡೆ ಸರಿ ಬೇಡ ಬಿಡು ಏನಕ್ಕೆ ಇವಾಗ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ತೋರಿಸ್ತಿರೋ ಬ್ಲ್ಯಾಕ್ ಆ್ಯಂಡ್ ರೆಡ್ ಸ್ಯಾರಿ, ಅದ್ರ ಜೊತೆಗೆ ಸ್ವಲ್ಪ ಗ್ರೀನ್ ಕಮ್ ಆರೆಂಜ್ ಇರೋವಂಥದ್ದು. ಸೊ ಅದು ನನಗೆ ತುಂಬ ಇಷ್ಟ ಆಗಿದ್ದಂಥದ್ದು. ಸರಿ ಇದೆಲ್ಲ ಮುಗಿಸ್ಕೊಂಡೆ, ಫ್ರೆಂಡ್ ಮನೆಗೆ ಹೋದ್ಲು. ಸೊ ನಾನು ಅಂದ್ಕೊಂಡೆ ಸ್ವಲ್ಪ ಮನೆಗೆ ಐಟಮ್ಸ್ ಬೇರೆ ಬೇಕಿತ್ತು, ತುಂಬ ದಿನ ಆಗಿತ್ತು ಏನು ಮನೆಗೆ ಐಟಮ್ಸ್ ತರೋಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಅಂದ್ಕೊಂಡು ನಿಯರ್ ಬೈ ಇದ್ದಿದ್ದು ನನಗೆ ವಿಶಾಲ್ ಮಾರ್ಟು
ಅಲ್ಲೇ ಹೋದೆ. ನಂಗೆ ವಿಶಾಲ್ ಮಾರ್ಟ್ ತುಂಬ ಇಷ್ಟ ಆಗುತ್ತೆ. ಆಫರ್ ವೈಸ್ ಆಗಿರ್ಬೋದು, ನಂಗೆ ಅದೇನು ಕಲೆಕ್ಷನ್ಸ್ ವೈಸ್ ಆಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ತುಂಬ ಜನ ಡಿಮಾರ್ಟ್ ಅಂತಾರೆ, ಬಟ್ ನನಗಿದು ಫೇವ್ರೆಟ್ ಆ್ಯಕ್ಚುಲಿ. ಸೊ ಇಲ್ಲಿ ನಿಮಗೆ ಕ್ಲಾತಿಂದ ಹಿಡಿದು ಪ್ರತಿಯೊಂದು ಮನೆಗೆ ಬೇಕಾದ ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ಸೊ ಮನೇಲಿ ಕೆಲವೊಂದು ಐಟಮ್ಸ್ಗಳು ಮಾತ್ರ ಖಾಲಿ ಆಗಿತ್ತು. ಸೊ ಅದನ್ನೆಲ್ಲ 1 by 1 ಕಲೆಕ್ಟ್ ಮಾಡ್ಕೊತಿದ್ದೆ. ಆ್ಯಂಡ್ ನಿಮ್ಮಲ್ಲಿ ಸಾಕಷ್ಟು ಜನ ನನ್ನ ಕೇಳಿದಿರ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಬಗ್ಗೆ ನನಗೆ ಹೇಳಿ ಅಂತ ಹೇಳಿ. ಸೊ ಮಂತ್ಲಿ ಎಕ್ಸ್ಪೆನ್ಸಸ್ ಅಂದರೆ ಫಸ್ಟು ನನ್ನ ರೆಂಟ್ನ ಪೇ ಮಾಡಬೇಕಾಗುತ್ತೆ. ಸೊ ನನ್ನ ರೆಂಟ್ ಬಂದು ಪರ್ ಮಂತ್ಗೆ ವಾಟರ್ ಬಿಲ್, ಮೇಂಟೆನೆನ್ಸ್, ರೆಂಟ್ ಎಲ್ಲ ಸೇರಿ ಆಲ್ಮೋಸ್ಟ್ ಲೈಕ್ ವಿತಿನ್ 8,500 rupees ಒಳಗಡೆ ಬರುತ್ತೆ ನನಗೆ. ಆ್ಯಂಡ್ ದೆನ್ ಲೈಟ್ ಬಿಲ್ ಅಂತ ಬಂದರೆ, ಸೊ ಇವಾಗ ಗೃಹ ಜ್ಯೋತಿ ಇರೋದ್ರಿಂದಾಗಿ 200 ಯೂನಿಟ್ಸ್ ನಮಗೆ ಫ್ರೀ ಇರುತ್ತೆ. ಅದಕ್ಕಿಂತ ಜಾಸ್ತಿ ಹೋದರೆ ಮಾತ್ರ ಲೈಟ್ ಬಿಲ್ ಪೇ ಮಾಡಬೇಕಾಗುತ್ತೆ. ಬಟ್ ನನ್ನ ಕೇಸಲ್ಲಿ ಯಾವ ಥರ ಅಂದರೆ ಓನರು ಫಸ್ಟ್ ಪ್ರೈಮರಿ ಆಗಿರ್ತಾರೆ. ಸೊ ನಾನು ಯಾವ ಥರ ಅಂದರೆ ಪ್ರೈಮರಿ ಇನ್ ದ ಸೆನ್ಸ್ ಅವರು ಓನರ್ ಅಲ್ವಾ. ಸೊ ಹಾಗಾಗಿ ಅವ್ರಿಗೆ 200 ಯೂನಿಟ್ಸ್ಗಿಂತ ಕಡಿಮೆ ಯೂಸ್ ಮಾಡಿದ್ರೆ 0 ಬರುತ್ತೆ. ನನಗೆ ಅಂದರೆ ನಾನಿಲ್ಲಿ ಬಾಡಿಗೆಗೆ ಇರೋದ್ರಿಂದಾಗಿ ನನಗೆ ಒಂದು ಟೈಮ್ ಮಾತ್ರ ನನಗೆ 0 ಬಂದಿತ್ತು ಲೈಟ್ ಬಿಲ್ಲು. ಅದಾದಮೇಲೆ ನನಗೆ ಲೈಕ್ 48 rupees ಟಿಲ್ 130 rupeesವರೆಗೂ ಬರುತ್ತೆ, ಅಷ್ಟೇ ಲೈಟ್ ಬಿಲ್ ಚಾರ್ಜ್ ಆಗುತ್ತೆ. ಆ್ಯಂಡ್ ಊಟ ತಿಂಡಿಗಂತೆಲ್ಲ ಬಂದರೆ ಸಮ್ಟೈಮ್ಸ್ ಆಚೆನೂ ತಿಂತೀನಿ. ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಹತ್ತತ್ರ 7,000 ಆಗಬಹುದು. ಆ್ಯಂಡ್ ಎಕ್ಸಾಕ್ಟಾಗಿಲ್ಲ, ಬಟ್ ಮನೆ ಗ್ರಾಸರೀಸು, ವೆಜಿಟೇಬಲ್ಸು ಹೀಗೆ ಅಂತ ಡೆಫಿನೆಟ್ಲಿ ಖರ್ಚು ಆಗೇ ಇರುತ್ತೆ. ಆ್ಯಂಡ್ ಚಿಕ್ಕ ಪುಟ್ಟ ಶಾಪಿಂಗ್ ಕೂಡ ಇರುತ್ತೆ ಇನ್ ಬಿಟ್ವೀನಲ್ಲಿ ನಂದು. ಆ್ಯಂಡ್ ಆನ್ಲೈನಲ್ಲಂತ ಒಂದು 2,000 ವಿತಿನ್ 2,000 ಶಾಪಿಂಗ್ ಮಾಡ್ತೀನಿ. ಸ್ವಲ್ಪ ಏನಾದ್ರು ಇನ್ಸೆಂಟಿವ್ಸ್ ಆ ಥರ ಎಲ್ಲ ಬಂದಾಗೆಲ್ಲ ಲೈಕ್ ಒಂದೊಂದು ಸಲ 8,000 ಹೋಗುತ್ತೆ, ಒಂದು ಸಲ 10,000 ಶಾಪಿಂಗ್ ಮಾಡಿದ್ದೀನಿ. ಸೊ ಆ ಥರ ಅದು ಡಿಪೆಂಡ್ಸ್, ಹೇಳೋಕ್ಕಾಗಲ್ಲ ಯಾವ ಥರ ನಡೆಯುತ್ತೆ ಅಂತ. ಆ್ಯಂಡ್ ಇನ್ನೊಂದು ಕೆಲವ್ರು ಕೇಳಿದ್ರೆ ಬ್ಯಾಂಗ್ಳೂರಲ್ಲಿ ಬದುಕ್ಬೋದಾ ಇಷ್ಟು ಸ್ಯಾಲ್ರಿಲಿ ಅಥವಾ ಹೇಗಿರುತ್ತೆ ಜೀವನ ಅಂತ. ಅದು ಡಿಪೆಂಡ್ಸ್ ಆನ್ ಯುವರ್ ಸ್ಯಾಲ್ರಿ, ನೀವು ಯಾವ ಥರ ನಡ್ಸ್ಕೊಂಡು ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಎಕ್ಸಾಕ್ಟಾಗಿ ನಿಮಗೆ ಹೇಳೋಕ್ಕಾಗೋದೇ ಇಲ್ಲ. ಆ್ಯಂಡ್ ನನಗೆ ಬರ್ತಿರೋ ಸ್ಯಾಲ್ರಿಲಿ ನಾನು ಒಬ್ಬಳು ಚೆನ್ನಾಗಿ ಬದುಕ್ಬೋದು, ಅದಂತೂ ನಿಜ. ಆ್ಯಂಡ್ ಸೊ ಇಲ್ಲಿ ಸಾಕಷ್ಟು ನನಗೆ ಬೇಳೆ ಕಾಳಾಗಿರ್ಬೋದು 1 ಮಂತ್ಗೆ ಆಗೋಷ್ಟು, 1 ಮಂತ್ಗಿಂತ ಜಾಸ್ತಿನೇ ಬರುತ್ತೆ ಅಂತ ಹೇಳ್ಬೋದು ನನಗೆ. ಸೊ ಅದನ್ನೆಲ್ಲನೂ ತೊಗೊಂಡಿದ್ದಾಯಿತು. ಆ್ಯಂಡ್ ಬಿಲ್ ಬಂದು ಆಲ್ಮೋಸ್ಟ್ ನಂಗೆ 1,600 rupees ಅಷ್ಟೇ ಆಗಿದ್ದು ಇಷ್ಟೆಲ್ಲ ಐಟಮ್ಸ್ಗೆ. ಆ್ಯಂಡ್ ಅದಾದ ತಕ್ಷಣ ಇನ್ನೊಂದೇನೆಂದರೆ ನಾನು ಒಬ್ಬಳೇ ಇರೋದ್ರಿಂದಾಗಿ ಸಿಲಿಂಡರ್ ನಂಗೆ ಆಲ್ಮೋಸ್ಟ್ 6 ಮಂತ್ಗಿಂತ ಜಾಸ್ತಿನೇ ಬರುತ್ತೆ. ಹೊರಗಡೆ ಊಟ ಏನೂ ಮಾಡಿಲ್ಲ ಅಂದರೆ ಸ್ವಲ್ಪ ಕಡಿಮೆ ಆಗ್ಬೋದೇನೋ, ಬಟ್ ಇವಾಗಂತೂ 6 ಮಂತ್ಗಿಂತ ಜಾಸ್ತಿನೇ ಆಗಿದೆ. ನಾನು ಇನ್ನೂ ಸಿಲಿಂಡ್ರ್ ಯಾವುದು ಬುಕ್ ಮಾಡಿಲ್ಲ. ಸೊ ಎಕ್ಸ್ಟ್ರಾನು ಕೂಡ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಸೊ ಈ ವಿಡಿಯೋನ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ನಿಮ್ಗೆ ಇನ್ನಷ್ಟು ಸಾಕಷ್ಟು ಕ್ವೆರೀಸ್ ಬರ್ತಾ ಇರುತ್ತೆ, ಡೆಫಿನೆಟ್ಲಿ ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ಗೆ. ನಾನು ಆಲ್ರೆಡಿ 100 ಮಿನಿ ವ್ಲಾಗ್ನ ಕಂಪ್ಲೀಟ್ ಮಾಡಿದ್ದೀನಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಸಪೋರ್ಟ್ ಗೈಸ್. ಒನ್ಸ್ ಅಗೇನ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇತ್ತೀಚೆಗೆ ಸ್ವಲ್ಪ ಪೋಸ್ಟ್ ಮಾಡೋದು ಕಡಿಮೆ ಆಗ್ತಿದೆ ವೀಡಿಯೋಸು, ಬಿಕಾಸ್ ನನಗೆ ಟೈಮ್ ಕಡಿಮೆ ಇರೋದ್ರಿಂದಾಗಿ. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.